ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಇವತ್ತು ಸಂಚಿಕೆಯಲ್ಲಿ ನಾನು ಈ ಕನಸಿನಲ್ಲಿ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇರ್ತಾರೆ, ಕನಸಿನಲ್ಲಿ ಸರ್ ನಮಗೆ ಹಾವು ಕಾಣಿಸ್ತದೆ, ಪ್ರಾಣಿಗಳು ಕಾಣಿಸ್ತಾ ಇದೆ, ವಿಚಿತ್ರ ವಿಚಿತ್ರ ಕನಸುಗಳೆಲ್ಲ ಬೀಳ್ತಾ ಇದೆ, ಪ್ರೇತಗಳೆಲ್ಲ ಕಾಣಿಸ್ತದೆ. ಸೊ ಇದು ಯಾಕೆ ಕಾಣಿಸ್ತದೆ? ಇದರ ಹಿಂದಿರುವಂತಹ ರಹಸ್ಯ ಯಾವುದು, ಏನು, ಯಾತಕ್ಕೋಸ್ಕರ ಇದೆಲ್ಲ ಕನಸುಗಳು ನಮಗೆ ಬರ್ತದೆ ಮಲಗಿ ನೋಡಿ. ಇಲ್ಲಿ ಕನಸುಗಳಂದ್ರೆ ನಾವು ಈಗ ಒಂದು ಫಿಲ್ಮ್ ನೋಡ್ತೇವೆ, ಮುಖ್ಯವಾಗಿ ನೆನಪಿಡು, ಕನಸುಗಳು ಎಲ್ಲ ಕನಸುಗಳು ನಿಜ ಆಗುವುದಿಲ್ಲ, ಅಥವಾ ಎಲ್ಲ ಕನಸುಗಳ ಹಿಂದೆ ಯಾವುದು ರಹಸ್ಯ ಇರುವುದಿಲ್ಲ. ಯಾಕಂದ್ರೆ ನೀವೀಗ ಒಂದು ನೈಟ್ ಹೊತ್ತು ಭೂತದ ಫಿಲ್ಮ್ ನೋಡಿ ಮಲಗಿದ್ರೆ ನಿಮ್ಗೆ ಭೂತ ಕಾಣ್ತದೆ, ಅದು ಕನಸು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದು ನಿಮ್ಮ ಮೈಂಡ್ ತಗೊಂಡಿದೆ ಅದನ್ನ. ಆ ಭೂತದ ಫಿಲ್ಮ್ ಅನ್ನು ನೋಡಿದ್ದೀರಾ, ಅದರಲ್ಲಿ ಸ್ವಲ್ಪ ಭಯಾನಕ ದೃಶ್ಯಗಳನ್ನೆಲ್ಲ ನೋಡಿರ್ತೀರಾ ನೀವು, ಸೀನ್ ಎಲ್ಲ. ಸೊ ಆವಾಗ ಭಯದಿಂದ ಸ್ವಲ್ಪ ಕನಸು ಬರಬಹುದು, ಅದಲ್ಲ. ಸೊ ಕನಸು ಅಂದ್ರೆ ನಿಮ್ಗೆ ಪದೇ ಪದೇ ಬರ್ತಾ ಇದೆ, ಒಂದೇ ಕನಸು ಪದೇ ಪದೇ ಬರ್ತಾ ಇದೆ, ಅಥವಾ ಪದೇ ಪದೇ ಆ ವಸ್ತು ಕಾಣ್ತಾ ಇದೆ, ಅದರಲ್ಲಿ ಏನೋ ಒಂದು ಸೀಕ್ರೆಟ್ ಇರ್ತದೆ, ಯಾವುದು ರಹಸ್ಯ ಇದ್ದೇ ಇರ್ತದೆ. ಪೂರ್ವ ಜನ್ಮದ್ದಿರ್ಬೋದು ಅಥವಾ ಈ ಜನ್ಮದ್ದೇ ಇರ್ಬೋದು, ಏನೋ ಒಂದು ರಹಸ್ಯ ಇರ್ಬೋದು. ಸೊ ಕೆಲವೊಂದು ವಿಚಾರಗಳನ್ನ ನಾನು ಟಿಪ್ಪಣಿ ಮಾಡ್ತಾ ಹೋಗ್ತೇನೆ, ಯಾವೆಲ್ಲ ಕನಸುಗಳು ಬಂದ್ರೆ ಸೊ ಯಾವೆಲ್ಲ ರಿಸಲ್ಟ್ಗಳು ನಮಗೆ ಸಿಗ್ಬೋದು ಅಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಅನ್ನ ಮಾಡಿ ಸಹಕಾರ ಮಾಡಿ. ಶಾಸ್ತ್ರದ ಪ್ರಕಾರ ಕನಸಿನ ಮನೆ ಅಂದ್ರೆ ನಮ್ಮ ಜಾತಕನ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಕನಸಿನ ಮನೆ 12ನೇ ಮನೆ, ಯಾಕಂದ್ರೆ ಅದು ನಿದ್ಯೆಯ ಸ್ಥಾನ. ಯಾರಿಗೆ ಜಾತಕದಲ್ಲಿ 12ನೇ ಮನೆ ಆಕ್ಟಿವ್ ಇರೋದು ಅವ್ರಿಗೆ ನಿದ್ದೆ ಬರುವುದಿಲ್ಲ. ಮತ್ತು 4ನೇ ಮನೆ ಅದು ಸುಖದ ಮನೆ, ಸುಖ ಸ್ಥಾನ, ನಮ್ಮ ಮನೆಯ ಸ್ಥಾನ, ನಾವಿರ್ತಕ್ಕಂಥ ಮನೆ ಸುಖದ ಸ್ಥಾನ. ಮತ್ತು 12ನೇ ಮನೆ ನಿದ್ದೆಯ ಸ್ಥಾನ. ಸೊ ಅಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಕೂಡ, ಆ ಜಾತಕದಲ್ಲಿ ಆ ಭಾವಗಳು ಕೂಡ ಡಿಸ್ಟರ್ಬೆನ್ಸ್ ಆದ್ರೆ ಕೂಡ ಕನಸುಗಳು ಬೀಳ್ತಕ್ಕಂಥದ್ದು. ಅದು ನಿಮ್ಮ ಜಾತಕವನ್ನು ಮುಖ್ಯವಾಗಿ ನೋಡಿ. ಅಲ್ಲಿ 3ನೇ ಮನೆ ಆಕ್ಟಿವೇಟ್ ಆದಾಗೆಲ್ಲ ನಿದ್ದೆಗಳಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ. 3rd ಹೌಸ್ ಪರಾಕ್ರಮದ ಮನೆ, 4ನೇ ಮನೆಗೆ ವ್ಯಯಭಾವ. ಸೊ ಮುಖ್ಯವಾಗಿ ಇಲ್ಲಿ ಹಾವಿನ ಕನಸು ಬೀಳ್ತದೆ ಕೆಲವರಿಗೆ. ಕೇರೆ ಹಾವೆಲ್ಲ ಇರ್ಬೋದು, ಅಥವಾ ಬೇರೆ ಬೇರೆ ಕೇರೆ ಹಾವುಗಳ ಹೋದಾಗ ಇಲ್ಲಿ ಕನಸುಗಳೆಲ್ಲ ಬಿದ್ದಾಗ ಇಲ್ಲಿ 2 ಪಾಯಿಂಟ್ ಅನ್ನು ನೋಡ್ಕೊಂಡು, ಒಂದು, ನಿಮಗೆ ಎಲ್ಲಿಂದಲೂ ಹಣ ಬರುವ ಸಾಧ್ಯತೆ ಇದೆ, ವಿಷಯದಲ್ಲ, ಎಲ್ಲಿಂದಲೂ ಹಣ ಬರ್ತಕ್ಕಂಥ, ದುಡ್ಡು ಬರ್ತಕ್ಕಂಥ ಸಾಧ್ಯತೆ. ಕೇರೆ ಹಾವು ಮುಖ್ಯವಾಗಿ, ನಾಗ ಅಲ್ಲ, ಕೇರೆ ಹಾವು. ಅದನ್ನ ನೀವು ಕನಸಿನಲ್ಲಿ ನೋಡಿದಾಗ, ಅದು ಬಂದಾಗ, ಅದು ಬಂದಂತಾಗುವುದು, ಅದು ಕನಸಿನಲ್ಲಿ ನೋಡಿದಾಗ ಎಲ್ಲಿನೊಂದು ಬಂದಂತ ಸಾಧ್ಯತೆಗಳೆಲ್ಲ ಇರ್ತದೆ. ಅಥವಾ ನಿಮ್ಮ ಹಣ ಪೋಲಾಗಬಹುದು, ಹಣ ಲಾಸ್ ಕೂಡ ಆಗ್ಬಹುದು. ಅದು ಕೂಡ ಎರಡನ್ನು ಕೂಡ ನಾವು ನೋಡ್ಬೇಕು. ಹಣ ಅಥವಾ ನಿಮಗೆ ಕೊಡ್ಲಿಕ್ಕೆ ಇರ್ಬೋದು, ಅಥವಾ ನಿಮಗೆ ಬರ್ಬೋದು. ಈ ಎರಡನ್ನು ವಿಚಾರಗಳನ್ನು ಕೂಡ ನೋಡ್ಬೋದು. ಮತ್ತೆ ಕನಸಿನಲ್ಲಿ ನಾಗ ಕಾಣ್ತಾ ಇದ್ರೆ, ಪ್ರತಿ ಸಲ ನಾಗ ಕಾಣ್ತಾ ಇರ್ತಕ್ಕಂಥದ್ದು ಅಂತ ಇದ್ರೆ, ನಾಗ ಅದು ಏನಂದ್ರೆ ಇಲ್ಲಿ ನಿಮ್ಮ ಕುಂಡಲಿಯಲ್ಲಿ ಏನಂದ್ರೆ ನಿಮ್ಮ ದೇಹದಲ್ಲಿ ಕೂಡ ಸಮಸ್ಯೆ ಇದ್ದಾಗ ಆಗ್ತದೆ. ಸೊ ಮುಖ್ಯವಾಗಿ ಮಹಿಳೆಯರಿಗೆ ಇದು ಪದೇ ಪದೇ ಕಾಣ್ತಾ ಇದ್ರೆ ಅಲ್ಲಿ ಏನೋ ಅವರದ್ದು ಫಿಸಿಕಲ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ, ಅಥವಾ ಗಂಡನಿಂದ ಬೇಕಾದಂತ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅರ್ಥ. ಆಗದು ಕುಂಡಲಿಯಲ್ಲಿ ನಿಮ್ಗೆ ಸ್ವಲ್ಪ ಜಾಗೃತಿಯಾದಾಗ ಆ ಕನಸುಗಳೆಲ್ಲ ಬೀಳ್ತಕ್ಕಂಥದ್ದು. ಸೊ ನಾಗ ಕಾಣ್ತಾ. ಸೊ ನಾಗ ಏನಾದ್ರೂ ಅದು ನಾಗ ನಿಮಗೆ ಬುಸುಗುಟ್ಟಿದಾಗೆ ಅಥವಾ ನಿಮ್ಮನ್ನು ಕೋಪದಿಂದ ನೋಡಿದಾಗೆ ಕನಸುಗಳೆಲ್ಲ ಬೀಳ್ತದೆ. ಪೂರ್ವ ಜನ್ಮದಲ್ಲಿ ನಾಗದೋಷ ಇದೆ ಅಂತ ಅರ್ಥ. ನಾಗದೋಷಗಳೆಲ್ಲ ಇದ್ರೆ ಅದಕ್ಕೆ ನೀವು ಆಶ್ಲೇಷ ಪೂಜೆನೋ ಅಥವಾ ನಾಗನ ಸಾನ್ನಿಧ್ಯಕ್ಕೆ ಪ್ರದಕ್ಷಿಣೆ ಮಾಡೋದು, ಈ ಪರಿಹಾರವನ್ನು ನೀವು ಮಾಡ್ತಾ ಬರ್ಬೋದು. ಅದು ಕಮ್ಮಿ ಆಗ್ತದೆ. ನಾಗನ ಕನಸೆಲ್ಲ ಬೀಳ್ತಾ ಇದ್ರೆ, ಹಾವಿನ ಕನಸು, ಅಥವಾ ನಿಮ್ಮ ಜಾತಕದಲ್ಲಿ ರಾಹು ಕೇತು ಕೆಟ್ಟಿದ್ದರೆ ಆ ಕನಸುಗಳು ಜಾಸ್ತಿಯಾಗಿ ಬೀಳ್ತಕ್ಕಂಥದ್ದು. ಇನ್ನು ಬೆಂಕಿ, ಕೆಲವರೆಲ್ಲ ಬೆಂಕಿ ಹೊತ್ತಿದ್ದಕ್ಕೆ ಕನಸು ಬೀಳ್ತದೆ. ಬೆಂಕಿಯೆಲ್ಲ ದಗದಗ ಹೊತ್ತುದು, ಈ ರೀತಿಯ ಕನಸುಗಳು ಬಿದ್ದಾಗ ಅಲ್ಲಿ ಕುಜನ ಅಂಶ ಜಾಸ್ತಿ ಇರ್ತದೆ. ಮುಖ್ಯವಾಗಿ ಅಲ್ಲಿ ಬೆಂಕಿ ಅಂದ್ರೆ ಕುಜನ ಅಂಶ ಜಾಸ್ತಿ ಇರೋದು. ಕುಜ ಮತ್ತು ಸೂರ್ಯನ ಅಂಶ ಜಾಸ್ತಿ ಇರ್ತದೆ. ನಿಮ್ಗೆ ತಂದೆಯ ಜೊತೆ ಕಿರಿಕಿರಿ ಆಗ್ಬಹುದು, ಅಥವಾ ಬೇರೆಯವರ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ಜಗಳ ಆಗ್ತಕ್ಕಂಥದ್ದು ಅಂತ ಒಂದು ಇಂಡಿಕೇಶನ್. ಅದು ಬೆಂಕಿ ಕಾಣ್ತಾ ಇದ್ರೆ ಜಗಳ ಆಗ್ತದೆ, ಅಂದ್ರೆ ದಗದಗ ಉರಿತಕ್ಕಂಥದ್ದು ಅಂತ ಇದ್ರದ್ದು ಇಂಡಿಕೇಶನ್ ಏನಂದ್ರೆ ಜಗಳ ಆಗ್ತದೆ. ಅದರಿಂದ ಮಾತಿನಲ್ಲಿ ಸಮಸ್ಯೆಗಳೆಲ್ಲ
ಬರ್ಬೋದು, ಮಾತಿನಿಂದ ಸಮಸ್ಯೆಗಳೆಲ್ಲ ಬರ್ಬೋದು ಅಂತ ನಾವು ಒಂದು ಇಂಡಿಕೇಶನ್ ಅನ್ನು ಕೊಡ್ಬೋದು. ಮತ್ತು ಕೆಲವರಿಗೆ ಈಗ ನಾಯಿ ಕಾಣ್ತದೆ, ನಾಯಿ ಕನಸಿನಲ್ಲಿ ಬರ್ತದೆ, ನಾಯಿ ಅಲ್ಲಿ ನಿಮ್ಮ ಜಾತಕದಲ್ಲಿ ಕೇತು ಕೆಟ್ಟಿದ್ದಾನೆ ಅಥವಾ ರಾಹು ಕೆಟ್ಟಿರ್ತದೆ ನಿಮ್ಮ ಜಾತಕದಲ್ಲಿ. ಸೊ ಏನಾಗ್ತದೆ, ನಾಯಿ ಕನಸಿನಲ್ಲಿ ಬಂದಾಗ ಶತ್ರುವಿನಿಂದ ಸಮಸ್ಯೆ ಬರ್ಬೋದು, ನಿಮಗೆ ಶತ್ರುವಿನಿಂದ ಸಮಸ್ಯೆ ಬರ್ಬೋದು. ವಾಹನದಲ್ಲಿ ಅಪಘಾತಗಳು ಜಾಸ್ತಿ ಆಗ್ಬೋದು, ಶತ್ರುವಿನಿಂದ ಬಂದ ವಾಹನದಲ್ಲಿ ಅಪಘಾತಗಳು ಜಾಸ್ತಿ ಆಗ್ಬೋದು. ಗೂಬೆ ಕನಸಿನಲ್ಲಿ ಬಂದರೆ, ಕೆಲವರಿಗೆ ಗೂಬೆ ಬರ್ತದೆ ಕನಸಿನಲ್ಲಿ, ಆಕ್ಚುಲಿ ಅದು ಒಳ್ಳೆಯದು. ಗೂಬೆ ಎಲ್ಲ ಕನಸಿನಲ್ಲಿ ಅದರಲ್ಲಿ ಕೂಡ ಬಿಳಿ ಗೂಬೆ ಬಂದರೆ ನಿಮಗೆ ಲಕ್ಷ್ಮಿ ಆಕರ್ಷಣೆ ಆಗ್ತದೆ, ಧನಾಕರ್ಷಣೆ ಆಗ್ತದೆ, ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಸಿಗ್ತದೆ ಅಂತ ಅರ್ಥ. ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಸಿಗ್ತದೆ ಅಂತ ಅರ್ಥ. ನಿಮಗೆ ನೀರರ್ಥ ಅರಿತಕ್ಕಂಥ ಕನಸುಗಳು ಬಂದರೆ ದುಡ್ಡು ನಿಮ್ಮಿಂದ ಖರ್ಚಾಗ್ತದೆ ಅಂತ ಅರ್ಥ. ಯಾವುದಾದ್ರೂ ಅನಾರೋಗ್ಯಕ್ಕೀಡಾಗಿ ದುಡ್ಡು ಖರ್ಚಾಗ್ತದೆ, ದುಡ್ಡಿನಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಅಂತ ಅರ್ಥ. ಜಲಗಳಲ್ಲಿ ಜಲ ಎಲ್ಲ ಕಂಡರೆ, ಅದೇ ರೀತಿ ಸಮುದ್ರವನ್ನು ನೋಡಿದ್ರೆ ಅಲ್ಲಿ ನಿಮಗೇನಂದ್ರೆ ಯಾವುದೋ ಒಂದು ನಿಮ್ಮ ತಂದೆಯ ಪಿಂಡ ಪ್ರದಾನ ಅಥವಾ ನಿಮ್ಮ ಗುರು ಹಿರಿಯರ ಯಾರೋ ಸತ್ತಿದ್ದು ಪಿಂಡ ಪ್ರದಾನ ಮಾಡಲಿಕ್ಕೆ ಇದೆ ಅಂತ ಅರ್ಥ. ಪಿಂಡ ಪ್ರದಾನ ಮಾಡಲಿಕ್ಕೆ ಬಾಕಿ ಇದೆ ಅಂತ ಅರ್ಥ. ಇದನ್ನು ನೀವು ಗಮನಿಸಬೇಕು. ಸೊ ತುಂಬಾ ಇದೆ ಇಂಥದ್ದು. ಸೊ ಇದಿಷ್ಟು ಇವತ್ತಿನ ವಿಚಾರಗಳು. ಕನಸಲ್ಲಿ ಬೆಂಕಿ, ನೀರು ಎಲ್ಲ ಬಂದರೆ ಯಾವ ರೀತಿ, ಎಲ್ಲ ಕನಸುಗಳೆಲ್ಲ ಬಂದರೆ ಯಾವ ರೀತಿಯ ರಿಸಲ್ಟ್ಗಳು ಸಿಗ್ತದೆ ಅಂತ ಅದು ರಹಸ್ಯಗಳು ಅದರದ್ದು. ಈಗ ಸಮುದ್ರದಲ್ಲಿ ಅಂದರೆ ನಾವು ಸ್ನಾನ ಮಾಡಿ ಮುಂದಿನ ನೈಟ್ ಸ್ನಾನ ಮಾಡಿ ಬಂದು ಮಲಗಿದಾಗ ಕನಸು ಬರ್ತದೆ, ಅದಲ್ಲ. ಪದೇ ಪದೇ ಬರ್ತಾ ಇದೆ, ಸಮುದ್ರ ಕಾಣ್ತಾ ಇದೆ, ಏನೋ ಸಮುದ್ರದಲ್ಲಿ ಹೋದಾಗೆ, ಸಮುದ್ರದಲ್ಲಿ ನಿಂತಾಗೆ, ಈ ರೀತಿ ಕನಸುಗಳೆಲ್ಲ ಬಂದಾಗ ನೀವೇನೋ ಒಂದು ಅದಕ್ಕೆ ಪಿಂಡ ಪ್ರದಾನ ಮಾಡಲಿಕ್ಕಿದೆ, ಯಾರಿಗೊಂದು ನಿಮ್ಮ ಹಿರಿಯರಿಗೆ ಬಾಕಿ ಇದೆ, ಆ ರೀತಿಯ ಅರ್ಥಗಳನ್ನೆಲ್ಲ ನಾವು ನೋಡ್ಬೋದು. ಇದಿಷ್ಟು ಕನಸುಗಳ ರಹಸ್ಯಗಳು. ಮುಂದಿನ ತುಂಬ ವಿಚಾರಗಳಿವೆ ಕನಸಿನ, ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಸೊ ಅಲ್ಲಿವರೆಗೆ ನಮಸ್ಕಾರ.